ಇವತ್ತು ನಮ್ಮ ಹತ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಲ್ಮೆಟ್ಸ್ ಇದೆ ಮತ್ತು ಡಿಫ್ರೆಂಟ್ ಕ್ಯಾಟಗರಿ ಬೈಕ್ಸ್ ಕೂಡ ಇದೆ. ಸೊ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋಣ. ಫಸ್ಟು 390 ಡ್ಯೂಕು ನಮ್ಮ ಹತ್ರ ಇರೋದು. ಸೊ ಇದಕ್ಕೆ ನಾನು MT ಹೆಲ್ಮೆಟ್ ಯೂಸ್ ಮಾಡ್ತೀನಿ. ಈ MT ಹೆಲ್ಮೆಟಲ್ಲಿ ಆಲ್ಮೋಸ್ಟ್ ನಿಮಗೆ 120ಇಂದ ಒಂದು 130 140 ಕ್ರೂಸಿಂಗ್ ಆರಾಮಾಗಿ ಮಾಡ್ಬೋದು. ಅಷ್ಟು ಏನು ನಿಮಗೆ ಪ್ರಾಬ್ಲಮ್ ಆಗೋಲ್ಲ. ಆ ಸ್ಪೀಡಿಗೆ ಇದು ಹೆಲ್ಮೆಟ್ ಓಕೆ. MTದು ಹಂಬರ್ ಅಂತಲೇ ಬರುತ್ತಿದ್ದು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಸ್ಟೆಪ್ ನಮ್ಮ Z900ಗೆ. ಈ ಗಾಡಿ ಓಡಿಸೋ ಟೈಮಲ್ಲಿ AGV K1 ಸಾಕು ಅನ್ನಿಸ್ತು. ಏನಕ್ಕೆ ಅಂದರೆ ಇದು ಬಂದು ಈ ಹೆಲ್ಮೆಟ್ ಬಂದು ನಿಮಗೆ ಆಲ್ಮೋಸ್ಟ್ ಒಂದು 140ಇಂದ ಒಂದು 200 220ವರೆಗೂ ಆರಾಮಾಗಿ ಓಡಿಸ್ಬೋದು. ಅಷ್ಟೇನು ಪ್ರಾಬ್ಲಮ್, ವಿಂಡ್ ಬ್ಲಾಸ್ಟ್ ಆಗೋಲ್ಲ, ನಿಮಗೆ ಕಂಫರ್ಟಾಗಿರುತ್ತೆ. ಆಮೇಲೆ ಮೇಯ್ನ್ ನಮ್ಮ ದುಕಾಟಿ ಓಡಿಸ್ಬೇಕು ಅಂದರೆ ಒಂದು 240ಇಂದ 300 ತನಕ ಹೊಡಿಬೇಕು ನೀವು ಫೇಸಲ್ಲಿ ಅಂದರೆ ಆಲ್ಮೋಸ್ಟ್ ಒಂದು ರೇಸ್ ಹೆಲ್ಮೆಟ್ ಬೇಕು ನಿಮಗೆ. ಏನಕ್ಕೆ ಡಿಸೈನ್ ಇರೋದೇ ಒಂಥರ ನಿಮಗೆ ಫುಲ್ ಏರೋಡೈನಮಿಕ್ಸ್ ಇರುತ್ತೆ ನೋಡಿ. ಸ್ಪಾಯ್ಲರ್ ಆಗಿರ್ಬೋದು ಎಲ್ಲ ಫುಲ್ ಏರೋಡೈನಮಿಕ್ಸ್ ಇದೆ. ನೀವು ಎಷ್ಟೇ ಫಾಸ್ಟಾಗಿ ಹೋದರೂ ನಿಮ್ಗೆ ಏರು ಜಾಸ್ತಿ ಮುಗೋಕೆ ಹೊಡಿಯಲ್ಲ. ಟಕ್ಕಿನ ಹಾಕ್ಬಿಟ್ಟು ಆರಾಮಾಗಿ ಪಿನ್ ಮಾಡ್ಬೋದು ನೀವು. 300+ ಹೋದರೂ ಏನೂ ಆಗೋಲ್ಲ ಹೆಲ್ಮೆಟ್ ಇದು. ಈ ಮಾಡಲ್ ಬಂದು ನಿಮಗೆ ಸೂಪರ್ ಟೆಕ್ R10 ಅಂತ ಬರುತ್ತೆ. ಇದು ನನಗೊಂಥರ ಫೇವ್ರೇಟ್ ಹೆಲ್ಮೆಟ್ ಇದು. ಎಷ್ಟೇ ಅಗ್ರೆಸಿವ್ ಕಾರ್ನರ್ ತೊಗೊಂಡ್ರು, ಎಷ್ಟೇ ಫಾಸ್ಟಾಗಿ ಹೊಡೆದ್ರು ನಿಮಗೆ ಫೀಲೇ ಆಗೋಲ್ಲ. ಸೊ ಈ ಹೆಲ್ಮೆಟ್ ಪ್ರೈಸ್ ಬಂದು ನಿಮಗೆ ನಾನು ಪೇ ಮಾಡಿದ್ದು 6 ಮಂತ್ಸ್ ಬ್ಯಾಕ್ ಬಂದು 1,05,000 ಇದು ದುಕಾಟಿ ಓಡಿಸೋದಕ್ಕೆ. ಸೊ Z900ಗೆ ಬಂದು K1 ಸೀರೀಸ್ ಸಾಕು ಅಂತ ಇದು ಬಂದು ನಿಮಗೆ 28,000 to 30,000 ಆಗುತ್ತೆ. ಇದು ನೋಡೋಕ್ಕೆ ತುಂಬ ಕೂಲಾಗಿದೆ, ಸಕ್ಕತ್ತಾಗಿದೆ ಹೆಲ್ಮೆಟ್. ಇದನ್ನು ವಿಂಟರ್ ಎಡಿಷನ್ ಏನೋ ಅಂತಾರೆ ಇದನ್ನು. ಸೊ ಇದು ಬಂದು 28ಇಂದ 30 ಒಳಗಡೆ ಆಗಿರಬೇಕಷ್ಟೇ ಇದು. ಇನ್ನು MT ಕಮ್ಮಿ ಇರುತ್ತೆ, ಆಲ್ಮೋಸ್ಟ್ ಇದು 4,000 5,000 ಇರಬೇಕಷ್ಟೇ ನಾನು ತೊಗೊಂಡಾಗ. MT ಹಮ್ಮರ್ ಇರಬೇಕಿದು ಲಾಗ್ ಮಾಡೋದಕ್ಕೆ, ಲೈಕ್ ನಾರ್ಮಲ್ ಸ್ಪೀಡ್ ಮಾಡೋದಕ್ಕೆ, ಇಲ್ಲಾಂದರೆ ಚಿಕ್ಕಪುರ ಟ್ರ್ಯಾಕಲ್ಲಿ ಡ್ಯೂಕಲ್ಲಿ ಓಡಿಸೋದಕ್ಕೆ ಇದು ಓಕೆ. ನೋಡಿ ಇಷ್ಟು ಹೆಲ್ಮೆಟ್ ಇದೆ ನಮ್ಮ ಹತ್ರ. ಮೇಯ್ನು ಸೇಫ್ಟಿಯಿಂದ ಬಂದರೆ ಕಾಂಪ್ರಮೈಸ್ ಆಗಬಾರ್ದು. ಈ ಎರಡು ಹೆಲ್ಮೆಟ್ ನಂಗೆ ತುಂಬ ಇಷ್ಟ, AGV K1 ಮತ್ತು ಸೂಪರ್ ಟೆನ್ R10. ಸೇಫ್ಟಿಯಿಂದ ಬಂದಾಗ ಯಾವಾಗಲೂ ಫುಲ್ ಫೇಸ್ ಹೆಲ್ಮೆಟ್ ಹಾಕೊಂಡು ಓಡಿಸಿದ್ರೆ ಬೆಟರು. ಸೇಫ್ಟಿಗಿಂತ ದೊಡ್ಡದು ಯಾವುದೂ ಇಲ್ಲ. ಸೊ ಗಾಡಿ ಓಡಿಸ್ಬೇಕಾದ್ರೆ ರೈಟ್ ಸ್ಪೀಡ್ಗೆ ರೈಟ್ ಹೆಲ್ಮೆಟ್ನ ವೇರ್ ಮಾಡಿ ಸೇಫಾಗಿ ಓಡಿಸಿ. ಯಾವ ಹೆಲ್ಮೆಟ್ ನಿಮ್ಗೆ ಇಷ್ಟ ಆಯಿತು ಅಂತ ನಮ್ಗೆ ಕಮೆಂಟ್ ಮಾಡಿ. ನಮ್ಮ ಫಾರ್ಚುನರ್ನ ನಾನು ಓಡಿಸಿರೋದಕ್ಕಿಂತ ನಿಲ್ಲಿಸಿರೋದೇ ಜಾಸ್ತಿ. ತಿಂಗ್ಳಿಗೆ 1 ಸರಿ 2 ಸರಿ ಎತ್ಬೋದು ಅಷ್ಟೇ. ಇದು ನೋಡಿ ಆ ಡಿಕ್ಕಿ ತುಂಬ ಬರೀ ನನ್ನ ಬೈಕ್ ಆಕ್ಸರ್ಸೇ ಇಟ್ಟಿರೋದು. ಹೆಲ್ಮೆಟ್ ಆಗಿರ್ಬೋದು, ಬೂಟ್ಸು, ಗ್ಲೌಸು, ಜಾಕೆಟ್ಸ್ ಎಲ್ಲ. ನನಗೆ ಆ್ಯಕ್ಚುಲಿ ಕಾರ್ ಅಷ್ಟು ಕ್ರೇಜ್ ಇಲ್ಲ, ಬೈಕ್ ತುಂಬ ಕ್ರೇಜು. ಅದಕ್ಕೋಸ್ಕರ ನಾನು ಜಾಸ್ತಿ ಬೈಕಿಂದ ಮೋಸ್ಟ್ ಆಫ್ ದ ಟೈಮ್ ಬೈಕ್ ಮೇಲೆ ಸ್ಪೆಂಡ್ ಮಾಡ್ತೀನಿ ನಾನು. ಎವ್ರಿ ವೀಕೆಂಡ್ ಅಂದರೆ ದುಕಾಟಿ ತಗ ರೆಡಿಯಾಗಿರ್ತೀವಿ. ನೋಡಿ ಈ ಹೆಲ್ಮೆಟ್ ಇದೆಯಲ್ಲ, ಹೆಲ್ಮೆಟ್ ಬಂದ ಕ್ರೇಜಿ ಹೆಲ್ಮೆಟ್ ಇದೆ ಆಲ್ಪೆನ್ಸ್ಟಾರ್ದು. ನೀವು 300+ ಹೋದ್ರೂ ಒಂಚೂರು ನಿಮಗೆ ಅಷ್ಟು ಶೇಕೆ ಆಗೋಲ್ಲ, ಹೆಲ್ಮೆಟ್ ಸಕ್ಕತ್ತಾಗಿ ಕೂತ್ಕೊಳ್ಳುತ್ತೆ. ಬಟ್ ನೀವು ಕಂಟಿನ್ಯೂಸ್ ಆಗಿ ಲಾಂಗ್ ಡ್ರೈವೆಲ್ಲ ಇದ್ರಲ್ಲಿ ಹೋಗೋಕ್ಕಾಗಲ್ಲ, ತಲೆನೇ ಬಂದುಬಿಡುತ್ತೆ. ಯಾಕೆ ಟೈಟ್ ಇರೋದು ಸ್ವಲ್ಪ ಹೆಲ್ಮೆಟ್ ಇದು. ನೋಡಿ ಇವಾಗ ನಮ್ಮ ಫಾರ್ಚುನರ್ಗೂ ಆಲ್ಮೋಸ್ಟ್ ಇವಾಗ 50 lakh ಕ್ರಾಸ್ ಆಗಿಬಿಡುತ್ತೆ. ನಮ್ಮ ದುಕಾಟಿಗೂ ಆಲ್ಮೋಸ್ಟ್ 48 lakhs ಖರ್ಚು ಮಾಡಿದ್ದೀವಿ ಇವಾಗ. ಇವೆರಡು ಆಲ್ಮೋಸ್ಟ್ ಸಿಮಿಲರ್ ಬಜೆಟೇ ಆಯಿತು. ಬಟ್ ನನಗೆ ದುಕಾಟಿ ಕೊಡೋ ಫೀಲು ಫಾರ್ಚುನರ್ ಕೊಡೋಲ್ಲ. ಫಾರ್ಚುನರ್ ಬಟ್ ಏನೇ ಅಂದರೆ ನನ್ನ ಕಾರ್ಸಲ್ಲಿ ಫಾರ್ಚುನರೇ ತುಂಬ ಫೇವ್ರೇಟು. ಅದಕ್ಕೋಸ್ಕರ ತೊಗೊಂಡಿಟ್ಕೊಂಡಿದ್ದೀನಿ. ಇದೊಂಥರ ಬಿಳಿ ಆನೆ ಇದ್ದಂಗೆ ಕಾಣುತ್ತೆ ರೋಡಲ್ಲಿ ಓಡಿಸ್ಬೇಕಾದ್ರೆ. ಈ ದುಕಾಟಿ ಸ್ಪೀಡ್ಗೋಸ್ಕರ ತೊಗೊಂಡಿರೋದು ಅಷ್ಟೇ. ನಾವು ಎವ್ರಿ ಇಯರ್ ಬೈಕ್ ಅಪ್ಗ್ರೇಡ್ ಮಾಡ್ತಾ ಇರ್ತೀನಿ. ಲಾಸ್ಟ್ ಇಯರ್ಲ S1K ಇತ್ತು, M Sport. ಸೊ ಅದಕ್ಕಿಂತ ಇದು ಫಾಸ್ಟ್ ಅನ್ನಿಸ್ತು, ಅದಕ್ಕೆ ಇದನ್ನು ತೊಗೊಂಡೆ. ಒಂದ್ಸಲ V4 ತೊಗೊಂಡ್ಮೇಲೆ ಅಷ್ಟೇ, ಇನ್ನು ತಿರ್ಗಿ ಯಾವ ಗಾಡಿ ಅಪ್ಗ್ರೇಡ್ ಮಾಡಬೇಕು ಅನ್ಸಲ್ಲ. ಸೊ ನೀವು ಎರಡರಲ್ಲಿ ಇವೆರಡು ಕಾರು ಮತ್ತು ಫಾರ್ಚುನರ್ ಮತ್ತು ದುಕಾಟಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿ. ಯಾವುದು ನಿಮಗೆ ಲೈಕ್ ಫಾರ್ಚುನರ್ ಇಷ್ಟನಾ ಇಲ್ಲ ದುಕಾಟಿ ಇಷ್ಟನಾ? ನಿಮ್ಮ ಹತ್ರ 50 lakhs ಬಜೆಟ್ ಇದ್ದರೆ ಯಾವುದು ಸೆಲೆಕ್ಟ್ ಮಾಡ್ತೀರಾ? ಫಾರ್ಚುನರ್ ಸೆಲೆಕ್ಟ್ ಮಾಡ್ತೀರಾ ಇಲ್ಲ ದುಕಾಟಿ ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳಿ. ಬಟ್ ಬೈಕರ್ ಬಾಯ್ಸ್ ಎಲ್ಲ 50 lakhs ಇದ್ದರೆ ಪಕ್ಕ ದುಕಾಟಿನೇ ಸೆಲೆಕ್ಟ್ ಮಾಡ್ತಾರೆ. ಯಾಕೆಂದರೆ ಇದು ಕೊಡೋ ಮಜಾನೇ ಬೇರೆ. ಹಂಗೆ ರೋಡ್ ಮೇಲೆ 240 bhp ಹೊಡೆದ ಅಂತ ಸಾಕಾದಾಗ ಅನಿಸುತ್ತೆ ಅದು ಫೀಲ್ ನಿಮಗೆ. ಬಟ್ ಫಾರ್ಚುನರು ಒಂಥರ ಕದರ್ ಗಾಡಿ ಇದ್ದಂಗೆ. ಫಾರ್ಚುನರು ತುಂಬ ಇಷ್ಟ ನನಗೆ ಫಾರ್ಚುನರ್ ಕಾರಲ್ಲಿ. ಇದು ರೋಡಲ್ಲಿ ಹೋಗ್ತಿದ್ರೆ ಪ್ರೆಸೆನ್ಸೇ ಬೇರೆ. ಸೊ ನನಗೆ ಎರಡು ಯಾವ್ದು ಫೇವ್ರೇಟ್ ಇದೆಯೋ ಅದು ಇಟ್ಕೊಂಡಿದ್ದೀನಿ. ಏನಕ್ಕೆಲ್ಲ ನಾವು ಕಾರಲ್ಲಿ ಶೆಡ್ ಮಾಡ್ತೀವಿ ಅಂದರೆ, ಸಂಡೇ ಬೆಳಿಗ್ಗೆನೇ ರೈಡ್ ಹೋಗ್ತೀವಿ ಅಂದರೆ, ನಾನು ಒಂದ್ಸರಿ ಫ್ಯಾಕ್ಟ್ರಿ ಲೇಟ್ ಆಗಿಬಿಟ್ರೆ ತಿರ್ಗಿ ಮನೆಯಿಂದ ಇಲ್ಲಿ ಫ್ಯಾಕ್ಟ್ರಿದೆ ಒಂದು 5 kilometers ಇದೆ, ತಿರ್ಗಿ ಎಲ್ಲ ಮರ್ತ್ಬಿಡ್ತೀವಿ ಅಂದ್ಬಿಟ್ಟು ಎಲ್ಲ ಕಾರಲ್ಲೇ ಇಟ್ಬಿಡ್ತೀನಿ ನಾನು. ನಮ್ಮ ಫ್ಯಾಕ್ಟ್ರಿಲಿ ಆಲ್ಮೋಸ್ಟ್ ಫಾರ್ಚುನರ್ ಇದೆ, ಒಂದು ದುಕಾಟಿ ಇದೆ. ಇದು ಬಂದು ನಮ್ಮ ಸೀನಿಯರ್ ನಮ್ಮ ಕಸಿನ್ದು. ಅವ್ನು ಏನಕ್ಕೆ ನಿಲ್ಲಿಸ್ತಾನೆ ಅಂದರೆ ಅವ್ನ ಏರಿಯಿಂದ ಅವನ್ನ ಬ್ಯಾನ್ ಮಾಡಿಬಿಟ್ಟವ್ರೆ. ಆರೋ ಎಕ್ಸಾಸ್ಟ್ ಹಾಕೊಂಡು ಎಲ್ಲರಿಗೂ ತಲೆ ತಿಂತಾನೆ ಅಂದ್ಬಿಟ್ಟು ಅವನ ಓರಿಯಿಂದ ಅವನ ಖಾಲಿ ಮಾಡಿ ಕಳಿಸ್ಬಿಟ್ಟವ್ರೆ. ನಿನ್ನ ಗಾಡೀಲಿ ತರಬೇಡಪ್ಪ, ಎಲ್ಲ ಸೌಂಡ್ ಮಾಡ್ತೀಯ, ಅಕ್ಕಪಕ್ಕದವ್ರಿಗೆ ಜ್ವರ ಬರುತ್ತೆ ಚಿಕ್ಕ ಪಾಪುಗಳಿಗೆ ಅಂತ. ಸೊ ಅದಕ್ಕೆ ಅವನು ಬಂದಿಲ್ಲೇ ನಿಲ್ಲಿಸ್ಬಿಡ್ತಾನೆ.
ಸೊ ಇಲ್ಲಿದೆ ನೋಡಿ, ಇದೇ ನಮ್ಮ ಗ್ಯಾರೇಜ್. ಸೊ ಎಲ್ಲ ಗಾಡಿಗಾಗಿರ್ಬೋದು, ಹೆಲ್ಮೆಟ್ಗಾಗಿರ್ಬೋದು ಒಂದು ರೇಂಜ್ ಇರುತ್ತೆ, ಆ ಸ್ಪೀಡಲ್ಲೇ ಹೋಗಬೇಕು. ಇವಾಗ ಎಕ್ಸಾಂಪಲ್ 390 ತೊಗೊಳ್ಳಿ, ಇದು ಬಂದು ಟಾಪ್ ಸ್ಪೀಡೇ 160, 165 ಕ್ಲೈಮ್ ಮಾಡ್ತಾರೆ. ಬಟ್ ಇದ್ರ ಕ್ರೂಸಿಂಗ್ ಸ್ಪೀಡ್ ಬಂದು 140, ಬಿಲೋ 140. ಸೊ ಅದೇ ಥರ 140 ಸ್ಪೀಡಲ್ಲಿ ಯಾವ ಹೆಲ್ಮೆಟ್ ಬೇಕೋ ಅದನ್ನೇ ಯೂಸ್ ಮಾಡಬೇಕು. ಇವಾಗ ಕಮ್ಮಿಂಗ್ ಟು 0 ಅಂದ್ಕೊಳ್ಳಿ, ಇದು ಬಂದು ಟಾಪ್ ಸ್ಪೀಡು 240, 245 ಅಂತ ಹೇಳಿರ್ತಾರೆ. ಬಟ್ ಇದು ಟಾಪ್ ಸ್ಪೀಡ್ ಬಂದು, ಕ್ರೂಸಿಂಗ್ ಸ್ಪೀಡ್ ಬಂದು ನಿಮಗೆ 220 ಮೇಲೆ ಹೋಗಬಾರ್ದು, ಏನಕ್ಕೆ ಸೇಫ್ಟಿ ಇರಲ್ಲ ಅಂತ. ಸೊ ಎಲ್ಲ ಗಾಡಿಗೂ ಒಂದು ಪರ್ಟಿಕ್ಯುಲರ್ ಸ್ಪೀಡ್ ಇರುತ್ತೆ, ಲಿಮಿಟ್ ಇರುತ್ತೆ, ನಾವು ಅಬ್ಯೂಸ್ ಮಾಡಬಾರ್ದು. ಟಾಪ್ ಸ್ಪೀಡ್ ಯಾವಾಗ ಹೊಡಿಬೇಕು ಅಂದರೆ ಒಂದು ಸ್ಟ್ರೆಚ್ಚಲ್ಲಿ ಹೊಡಿಬೇಕು, ಸುಮ್ಮನೆ ಆಗಿಬಿಡ್ಬೇಕು. ಎಲ್ಲ ಟೈಮ್ಲೂ ನಾವು 250 ಹೋಗೋಕ್ಕಾಗಲ್ಲ. ಇವಾಗ ನಮ್ಮ ದುಕಾಡಿಲೇ ಆಗಿರ್ಬೋದು, ನಿಮಗೆ ಎಲ್ಲ ಟೈಮು ನಾವು 300 ಹೊಡ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ಸ್ಟ್ರೆಚ್ಚಲ್ಲಿ 300, ಮಿಕ್ಕಿ ಟೈಮ್ ಒಂದು 250 ಪೇಸಲ್ಲೇ ಮೇಂಟೈನ್ ಮಾಡ್ಬೋದು. ಆ ಥರ ಒಂದು ಕ್ರೂಸಿಂಗ್ ಸ್ಪೀಡ್ ಇರುತ್ತೆ ಎಲ್ಲ ಗಾಡಿಗೂ, ಹೆಲ್ಮೆಟ್ಗಳಿಗೂ. ಸೊ ಅದನ್ನು ನೋಡಿ ಕೇರ್ಫುಲ್ಲಾಗಿ ನಿಮ್ಮ ಪೇಸ್ ಯಾವ ಥರ ಇದೆ, ಯಾವ ಥರ ಸ್ಪೀಡಲ್ಲಿ ಹೊಡಿತೀರಾ ಅದನ್ನು ನೋಡಿ ನೀವು ಹೆಲ್ಮೆಟ್ಸ್ ರೈಡ್ ಮಾಡಿ, ಸೇಫಾಗಿ ರೈಡ್ ಮಾಡಿ. ಸೊ ಇವತ್ತಿನ ಲಾಗ್ ಇದಾಗಿತ್ತು. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.